ನಮಸ್ಕಾರ ಬೆಂಗಳೂರು. ನಾವೀಗ ನಿಮ್ಗೆ ಹೇಳ್ತಿದ್ದೀವಿ, ಅಮೆರಿಕನ್ ಡಾಲರ್ಸ್ ಮಾಡ್ಕೊಡ್ತೀವಿ ಅಂತ ಕ್ಯಾಶ್ ಇಸ್ಕೊಂಡು ವಂಚನೆ ಮಾಡಿದ ಸ್ಟೋರಿ. ಇತ್ತೀಚೆಗಷ್ಟೇ ನಮ್ಮ ಬೆಂಗಳೂರಿನಲ್ಲಿ ಈ ಘಟನೆ ನಡೆದಿತ್ತು. ಇದರ ಹಿಂದೆ ಅಡಗಿರುವ ಸತ್ಯ ಇದೀಗ ನಿಮಗೆ ತಿಳಿಸುತ್ತಿದ್ದೇವೆ. ಜೂನ್ 25ರಂದು ಮಧ್ಯಾಹ್ನ 12 ಗಂಟೆಗೆ ಒಂದು ಕರೆ ಬರುತ್ತೆ. ಅದುವೇ 2 ಕೋಟಿ ರಾಬರಿ ಮಾಡಿದ್ದಾರೆ ಎಂದು. ತಕ್ಷಣ ಈ ಕೇಸ್ನ ಮಾಹಿತಿಯನ್ನು ತುರ್ತಾಗಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ನೀಡಲಾಗುತ್ತೆ. MS ಪಾಳ್ಯ ಬಳಿ ಇರುವ ಅಂಗಡಿಗೆ ಒಂದು ಗ್ಯಾಂಗ್ ನುಗ್ಗಿ ಲಾಂಗ್ ಮತ್ತು ಮಚ್ಚನ್ನು ತೋರಿಸಿ ಬೆದರಿಸಿ ಪ್ಲಾಸ್ಟಿಕ್ ಚೀಲ ಮತ್ತು ಕಾರ್ಡ್ಬೋರ್ಡ್ ಬಾಕ್ಸ್ನಲ್ಲಿ 2 ಕೋಟಿ ಹಣವನ್ನು ತೆಗೆದುಕೊಂಡು ಓಡಿ ಹೋದರೆಂದು. ಈ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿರುತ್ತೆ. ಆ ಗ್ಯಾಂಗ್ ಹಣವನ್ನು ಎತ್ಕೊಂಡು ಹೋಗುವುದು. ಪೊಲೀಸರು ತಕ್ಷಣ ತನಿಖೆಗೆ ಕೈ ಹಾಕ್ತಾರೆ. ಪೊಲೀಸರ ತನಿಖೆ 1 ತಿಂಗಳು ನಿರಂತರವಾಗಿ ನಡೀತದೆ. ಕೊನೆಗೆ ಈ ಕೇಸ್ನಲ್ಲಿ 15 ಮಂದಿಯನ್ನು ಬಂಧಿಸ್ತಾರೆ. ಆದರೆ ಈ ಕೇಸ್ನಲ್ಲಿ ಟ್ವಿಸ್ಟ್ ಏನು ಅಂದ್ರೆ, ದೂರು ಕೊಟ್ಟಿದ್ದವನೇ ಪೊಲೀಸರು ಬಂಧಿಸುತ್ತಾರೆ. ಅವನೇ ಶ್ರೀಹರ್ಷ. ಅವನು ಮಾಡಿದ್ದ ತಪ್ಪು ಏನು? ಶ್ರೀಹರ್ಷ ಚಿಕ್ಕಪೇಟೆಯ ಎಲೆಕ್ಟ್ರಿಕ್ ಉದ್ಯಮಿ ಒಬ್ಬರನ್ನು ಪರಿಚಯ ಮಾಡಿಕೊಂಡಿದ್ದ. ಈ ಪರಿಚಯ ಸ್ನೇಹದಲ್ಲಿ ಒಂದು ವಿಚಾರ ತಿಳಿದುಕೊಂಡಿದ್ದ. ಈ ಉದ್ಯಮಿ ಹತ್ತಿರ ಬೇಜಾನ್ ದುಡ್ಡು ಇದೆ. ಅದೂ ಸಹ ಇವರು ಎಲ್ಲ ವ್ಯವಹಾರವನ್ನು ಕ್ಯಾಶ್ನಲ್ಲಿಯೇ ಮಾಡುತ್ತಾರೆ. ಬಿಲ್, GST ಏನೂ ಸರಿಯಾಗಿ ಇಲ್ಲ. ಹೀಗಾಗಿ ಇವನಿಗೆ ಒಂದು ಕಥೆ ಹೇಳಿದ್ದ. ನೀವು ನಿಮ್ಮ ಹತ್ತಿರ ಇರುವ ಕ್ಯಾಶ್ ಕೊಡಿ, ಅದು ಈಗ ಟ್ಯಾಕ್ಸ್ ಕಟ್ಟದೇ ಇರುವ ಕಾರಣ ಬ್ಲಾಕ್ ಮನಿ ಆಗಿದೆ. ಮುಂದೆ ನಾವು ಅದನ್ನು ಅಮೆರಿಕದ ಡಾಲರ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಆಮೇಲೆ ಡಾಲರ್ಗಳನ್ನು ಭಾರತೀಯ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಿ GST ಬಿಲ್ ಸಹಿತ ಅಕೌಂಟ್ಗೆ ವರ್ಗಾವಣೆ ಮಾಡಿ ವೈಟ್ ಮನಿ ಮಾಡಿಕೊಡ್ತೀವಿ ಎಂದು ಹೇಳಿದ್ದ. ಇದನ್ನು ಉದ್ಯಮಿ ಸಹ ನಂಬಿ 2 ಕೋಟಿ ಕ್ಯಾಶ್ ಅನ್ನು ಕೊಟ್ಟು ಕಳಿಸಿದ್ದ. ಕಳುಹಿಸುವಾಗ ಜೊತೆಗೆ ಇಬ್ಬರನ್ನೂ ಕಳಿಸಿದ್ದ. ಚಿಕ್ಕಪೇಟೆಯಿಂದ ಕ್ಯಾಶ್ ತೆಗೆದುಕೊಂಡು ವಿದ್ಯಾರಣ್ಯಪುರ MS ಪಾಳ್ಯದ ಸರ್ಕಲ್ ಹತ್ತಿರ ಒಂದು ಅಂಗಡಿಗೆ ಬರುತ್ತಾರೆ. ಅದೇ ವೇಳೆ ಅಲ್ಲಿಗೆ ಬಂದ ಒಂದು ಗ್ಯಾಂಗ್ ಲಾಂಗ್ ಮತ್ತು ಚಾಕು ತೋರಿಸಿ ಬೆದರಿಸಿ ಹಣವನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಮತ್ತು ಕಾರ್ಡ್ಬೋರ್ಡ್ ಬಾಕ್ಸ್ನಲ್ಲಿ ಹಣ ಎತ್ತಿಕೊಂಡು ಎಸ್ಕೇಪ್ ಆಗುತ್ತಾರೆ. ಹಣ ದರೋಡೆ ಬಗ್ಗೆ ಶ್ರೀಹರ್ಷನೇ ಪೊಲೀಸರಿಗೆ ದೂರು ಕೊಡುತ್ತಾನೆ. ಆದರೆ ಸತ್ಯ ಹೊರಬಂದಾಗ ಈ ನಾಟಕವನ್ನೆಲ್ಲ ರೂಪಿಸಿದವನೇ ಶ್ರೀಹರ್ಷ. ಪೊಲೀಸರ ತನಿಖೆಯಲ್ಲಿ ಪತ್ತೆಯಾಗುತ್ತೆ, ಈ ಡ್ರಾಮಾ ಒಂದು ಪ್ರೀ ಪ್ಲಾನ್ಡ್ ರಾಬರಿ. ಆಗ ಪೊಲೀಸರು ಹಾಕೀಬ್ ಪಾಷಾ, ಮೌಸಿನ್ ಖಾನ್, ಸುಹೇಲ್, ವಸೀಂ, ತರಕಾರಿ ವಸೀಂ, ಸಲ್ಮಾನ್ ಅಮ್ಜದ್ ಇವರುಗಳನ್ನು ಅರೆಸ್ಟ್ ಮಾಡ್ತಾರೆ. ಇದಾದ ಮೇಲೆ ಶ್ರೀಹರ್ಷ, ರಕ್ಷಿತ್, ಚಂದ್ರಶೇಖರ, ರಾಕೇಶ್, ಬೆಂಜಮಿನ್ ಹರ್ಷ ಇವರನ್ನು ಬಂಧಿಸಲಾಯಿತು. ಅರೆಸ್ಟ್ ಆಗಿರುವವರಿಂದ ವಶಪಡಿಸಿದ ವಸ್ತುಗಳು ₹11 ಕೋಟಿ ನಗದು, 4 ಕಾರುಗಳು, 2 ಆಟೋಗಳು, 3 ಚಾಕುಗಳು, 1 ಲಾಂಗ್, 8 ಮೊಬೈಲ್ ಫೋನ್, 4 ಬೈಕ್ಗಳು. ಇನ್ನೂ ಕೆಲ ಆರೋಪಿಗಳು ಪೊಲೀಸರ ಕೈಗೆ ಸಿಕ್ಕಿಲ್ಲ. ಹುಡುಕಾಟ ಮುಂದುವರೆದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮಗೆ ಗೊತ್ತಿರಬಹುದು, ಒಂದು 2 ಕೋಟಿ ವ್ಯಾಲ್ಯೂ ಅಂದರೆ ಟೋಟಲ್ ಕ್ಯಾಶ್ ಇದು ಕಂಪ್ಲೇಂಟ್ ಒಂದು ಬಂದಿದ್ದು ಡೆಕಾಯಿಟಿ ಆಗಿದೆ, ಅಂದರೆ ಡೆಕಾಯಿಟಿ ಆಗಿದೆ. ಇದು ಕೇಸ್ 25ನೇ ತಾರೀಕು, ಜೂನ್ 25ನೇ ತಾರೀಕು ರಿಜಿಸ್ಟರ್ ಆಗಿತ್ತು. ಇದರಲ್ಲಿ ನಮ್ಮ ಟೀಮ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿ ಅದು ಡೀಟೇಲ್ ಆಗಿ ಇದು ಕೇಸ್ ಪತ್ತೆ ಮಾಡಿದ್ದಾರೆ ಅವರು. ಈ ಕೇಸ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ಅಂದರೆ ಅದರಲ್ಲಿ 2 ಭಾಗ ಇದೆ. ಒಂದು ಟೀಮ್ ಅವರು ಈ ಕ್ಯಾಶ್ಗೆ ನಾವು ಲೀಗಲೈಸ್ ಮಾಡಿ ಥ್ರೂ ಅಕೌಂಟ್ ಅಲಾಂಗ್ ವಿತ್ GST ಎಲ್ಲ ಡೀಟೇಲ್ಸ್ ಆಗಿ ಕೊಡ್ತೀವಿ ಅಂತ ಅವ್ರಿಗೆ ಎಶ್ಯೂರ್ ಮಾಡಿದರು. ಸೊ ಅಂದಾಜು 2 ಕೋಟಿ ಕ್ಯಾಶ್ ವ್ಯವಹಾರ ಮಾಡಿದ ಮೇಲೆ ಅವ್ರಿಗೆ ಡಬಲ್ ಅಮೌಂಟ್ ಅಥವಾ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಅಂತ ಎಶ್ಯೂರೆನ್ಸ್ ಕೊಟ್ಟು ಒಂದು ಗ್ಯಾಂಗಿದು ಇದು ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಮೇನ್ ಯಾರು ಆರೋಪಿಯವರು ಇದ್ದಾರೆ ಅವರು ಇದರಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ನಾವು ಎಶ್ಯೂರೆನ್ಸ್ ಮೇಲೆ ಇಂಥ ಚೇಂಜ್ ಮಾಡಿ ಕೊಡ್ತೀವಿ ಅಂತ ಅವರು ಎಶ್ಯೂರ್ ಮಾಡಿದರು. ಇನ್ನೊಂದು ಗ್ರೂಪ್ ಅವ್ರದ್ದೇ ಇದೇ ಟೀಮ್ದು ಅವ್ರು ಆ್ಯಕ್ಚುಯಲ್ ಆಗಿ ಡೆಕಾಯಿಟಿ ಮಾಡೋದು. ಸೊ ಮೇಲ್ನೋಟಿಗೆ ನಮ್ಮ ಪೊಲೀಸ್ಗೆ ಕಂಪ್ಲೇಂಟ್ ಬಂದಾಗ ನಾವು ಡೆಕಾಯಿಟಿ ಆಗಿದೆ ಅಂತ ನಮಗೆ ಕಂಡು ಬಂತು. ಆದರೆ ಕಂಪ್ಲೇನೆಂಟ್ ಯಾರಿದ್ದಾರೆ ಅವ್ರದ್ದೇ ಇದು ಎಲ್ಲ ಒಂದು ಮಾಸ್ಟರ್ ಮೈಂಡ್ ಇತ್ತು.
ಅವರೇ ಎಲ್ಲ ಪ್ಲ್ಯಾನ್ ಮಾಡಿ ಇದು ವಂಚನೆ ಒಂದು ರೀತಿ ಅವರು ನಮ್ಮ ಪೊಲೀಸ್ಗೆ ದಾರಿ ತಪ್ಪಿಸ್ಲಿಕ್ಕೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದರು. ಇದರಲ್ಲಿ ಸದ್ಯಕ್ಕೆ 2 ಕೋಟಿ ಪೈಕಿ ವ್ಯಾಲ್ಯೂಡ್ ಆ್ಯಟ್ 1,40 lakhs ಅಂದರೆ ಕ್ಯಾಶ್ 1,11 lakhs ಮತ್ತು ಬೇರೆ ಕಾರ್ಸ್ ಮತ್ತು ಆಟೋ ಆ್ಯಂಡ್ ಬೇರೆ ಮೊಬೈಲ್ ಫೋನ್ಸ್ ಎಲ್ಲ ಸೇರಿ 1,40 lakhs ಅಂದಾಜು ಸೀಸ್ ಆಗಿದೆ. ಒಂದು ವಿಚಾರವನ್ನು ತಿಳಿದುಕೊಳ್ಳಿ, ನಿಮ್ಮ ಹತ್ತಿರ ಬ್ಲ್ಯಾಕ್ ಮನಿ ಅಂದರೆ ಯಾವುದೇ ಟ್ಯಾಕ್ಸ್ ಕಟ್ಟದೆ ಹಾಗೆ ಇರುವ ಕ್ಯಾಶ್ ಅನ್ನು ಯಾವ ಕಾರಣಕ್ಕೂ ವೈಟ್ ಮನಿ ಮಾಡಲು ಆಗುವುದಿಲ್ಲ. ಯಾಕಂದ್ರೆ ಹಣ ಕ್ಯಾಶ್ ರೂಪದಿಂದ ಕೇವಲ ನಿಮ್ಮ ಅಕೌಂಟ್ಗೆ ಒಂದು ನಕಲಿ ಬಿಲ್ ಸಹಿತ ಹಾಕಿದ್ರೆ ಅದು ವೈಟ್ ಮನಿ ಆಗುವುದಿಲ್ಲ. ಅಕೌಂಟ್ಗೆ ಬಂದ ಹಣಕ್ಕೆ ಸರಿಯಾಗಿ ಟ್ಯಾಕ್ಸ್ ಕಟ್ಟಬೇಕು ಮತ್ತೆ GST ಫೈಲ್ ಮಾಡಿರಬೇಕು. ಅದನ್ ಬಿಟ್ಟು ಯಾರನ್ನೋ ನಂಬಿ ಹಣವನ್ನು ವೈಟ್ ಮಾಡಿಸ್ಕೊಳ್ತೀವಿ ಎಂದು ಹೊರಟ್ರೆ ನೀವು ದುಡಿದ ಒಂದೇ ₹1 ನಿಮಗೆ ವಾಪಸ್ ಸಿಗಲ್ಲ. ಎಚ್ಚರಿಕೆಯಿಂದ ವ್ಯವಹಾರ ನಡೆಸಿ. ಮತ್ತಷ್ಟು ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ರಿಯಲ್ ಸ್ಟೋರಿ ಜೊತೆಗೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಸ್ಟೇ ಸೇಫ್ ಬೆಂಗಳೂರು.